आप देख रहे हैं बीजापुर इन्फो, मैं आपके साथ खलील कलादगी। आज शहर बीजापुर के सेंट्रल बस स्टैंड के करीब ब्लाइंड एंड ऑर्फन चिल्ड्रन एसोसिएशन की जानिब से लोगों में हेलमेट को लेकर जागरूकता बढ़ाने के लिए जागरूकता अभियान आयोजित किया गया, जिसका उद्घाटन बीजापुर एसपी प्रकाश निकम के हाथों हुआ। इस मौके पर शक्ति कुमार उर्फ जूनियर गणेश ने यमराज की वेशभूषा धारण कर लोगों में हेलमेट पहनने को लेकर जागरूकता बढ़ाई। ಒಳಗಡೆ ಹೋಗುತ್ತಿದ್ದೀರಾ? ಇದು ನಮ್ಮ ಕಿರೀಟವೆಂಬ ಹೆಲ್ಮೆಟ್. ಇದು ಏನು ಬಿದ್ದರೆ ಏನಾಗುತ್ತೆ? ಹೊಡೆದು ಹೋಗುತ್ತದವೆ. ಅಷ್ಟು ಬಂದಿದ್ದು ಕೂಡ ಈ ಮಾನವ ಕಿರೀಟವನ್ನು ಧರಿಸಿಕೊಳ್ಳದೆ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ. ಎಷ್ಟು ಸಕ್ಕು ನಿನಗೆ? ಯಮಧರ್ಮರಾಯನಿಗೆ ಕೋಪ ಬಂದರೆ ಏನು ಮಾಡುತ್ತಾನೆ ಅಂತ ಗೊತ್ತಾ ನಿನಗೆ? ಚಿತ್ರಗುಪ್ತ ಭಾಷಣವನ್ನು ಹಾಕುವ ಮನೆಗೆ. ಇಲ್ಲಿ ಮೇಲೆ ಹೆಲ್ಮೆಟ್ ಅನ್ನು ಹಾಕಿಕೊಂಡು ತಿರುಗಾಡ್ತೀಯಾ? ಹಾಗಾದ್ರೆ ಎಸ್ಪಿ ಸಾಹೇಬರ ಮುಂದೆ ಕ್ಷಮೆಯನ್ನು ಕೇಳು. ಕ್ಷಮೆಯನ್ನು ಕೇಳು. ಇನ್ನು ಮೇಲೆ ಹಾಕಿಕೊಳ್ಳುತ್ತೇನೆ ಹೆಲ್ಮೆಟ್. ಯಮಧರ್ಮರಾಯನಿಗೆ, ಯಮಧರ್ಮರಾಯನಿಗೆ ಧನ್ಯವಾದಗಳು ಸಾಹೇಬರೇ. ಹಾಗೆ ಇವರ ಎಲ್ಲರಿಗೂ ಸ್ವಲ್ಪ ಹೆದರಿಕೆ ಇರಲಿ, ಏಕೆಂದರೆ ಎಲ್ಲರೂ ತಿರುಗಾಡಬೇಕಾದರೆ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಿಕೊಂಡು ತಿರುಗಾಡಬೇಕು. ನಿನಗೆ ಅಪ್ಪಣೆ ಕೊಡುತ್ತೇನೆ, ಬದುಕಿಕೋ, ಹೋಗು. ಸಿಬ್ಬಂದಿ ಆಗಲಿ, ನಮ್ಮದು ಎಲ್ಲ ಸಿವಿಲ್ ಸ್ಟಾಫ್ ಆಗಲಿ ಡೈಲಿ ಮೋರ್ ದ್ಯಾನ್ 500 ಕೇಸಸ್ ಎಲ್ಲ ಕಡೆ ಆಗ್ತಾ ಇದ್ದಾರೆ ಇವತ್ತು. ಸೊ ಇವತ್ತು ಒಂದು ಇದು ಪಥನಾಟಕ ಮುಖಾಂತರ ಕೂಡ ನಾನು ಒಂದು ಜನಜಾಗೃತಿ ಮಾಡಿದ್ದೀನಿ. ಈ ಭರತ ದಿನಲ್ಲಿ ಕೂಡ ಎಲ್ಲ ಇದು ಭಾಳ ಕಟ್ಟುನಿಟ್ಟಾಗಿ ಹೆಲ್ಮೆಟ್ಟು ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಹೆಲ್ಮೆಟ್ ಹಾಕಬೇಕು, ಈ ಥರದ್ದು ಎಲ್ಲ ಕಡೆ ಒಂದು ಇದು ಮಾಡ್ತೀನಿ, ಒಂದು ಡ್ರೈವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಿಲ್ ಮೇಕ್ ಶೋರ್ ದ್ಯಾಟ್ ಈ ನೆಕ್ಸ್ಟ್ 2-3 ತಿಂಗಳಲ್ಲಿ ಎಲ್ಲ ಕಡೆ ಕಂಪಲ್ಸರಿ ಆಗಿ ನಾನು ಹೆಲ್ಮೆಟ್ ಎಲ್ಲರಿಗೂ ಹಾಕಬೇಕು, ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇಲ್ಲ 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 ಕಂಟಿನ್ಯೂ 100 ನೋ ಬೇಸಿಗೆ. ಈಗ ಇದಕ್ಕಿಂತ ಜಾಸ್ತಿ ಬೇಸಿಗೆ ಜೈಪುರಲ್ಲಿ ಇದೆ, ದಿಲ್ಲಿಯಲ್ಲಿ ಇದೆ, ಎಲ್ಲ ಕಡೆ ಜಾಸ್ತಿ. ಅಲ್ಲಿ ಎಲ್ಲ ಇದು ಎಲ್ಲ ಎಕ್ಸ್ಕ್ಯೂಸ್ ಇದೆ, ಯಾವುದೇ ಕಾರಣಕ್ಕೆ ಇದು ಬಿಡಲ್ಲ. ಇದು ಕಂಟಿನ್ಯೂ ಆಗಿ ಇದು ಇದೇ ಥರ ಡ್ರೈವ್ ಕಂಟಿನ್ಯೂ ಇರುತ್ತೆ. ನಿಮ್ಮ ಪೊಲೀಸರು ಕೂಡ ಹಾಫ್ ಹೆಲ್ಮೆಟ್ ಹಾಕ್ತಾರೆ, ನೀವು ಇದು ಕೊಟ್ಟಿರೋದು, ಅವರು ಕೂಡ ಮೊದಲು ಹಾಕ್ತಾರೆ. ಎಲ್ಲಗೆ ಇವ್ರಿಗೆ ಮೆಮೊ ಹಾಕಿದ್ದೀನಿ, ಎಲ್ಲಗೆ ಮಾಧ್ಯಮದ ಮೂಲಕ ನಾನು ಇವತ್ತು ತಿಳಿಸೋದೇನಪ್ಪ ಅಂದರೆ, ಏಕೆಂದರೆ ಎಲ್ಲ ನಾವು ನೋಡಿದೇವೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಒಂದು ವಾರದ ಹಿಂದೆ ಒಂದು ಜಾಗೃತಿಯನ್ನು ಮೂಡಿಸಿದ್ವಿ, ಅದು ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದೆವು, ಒಂದು ಯಮನ ವೇಷದಲ್ಲಿ, ಯಮ ಅಂದರೆ ಎಲ್ರಿಗೂ ಭಯ, ಸಾವಣ್ಣ ಒಯ್ಯುವ ಯಮ ಅಂದರೆ ಎಲ್ರಿಗೂ ಭಯ ಇರುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಒಂದು ಪಾಷಾಣ, ಒಂದು ಹಗ್ಗ ತಂದೇವ್ರಿ. ಅದಕ್ಕೇನು ಮಾಡೇವಿ, ಯಾರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅವರಿಗೆ ನೀವು ಹೆಲ್ಮೆಟ್ ಹಾಕೋಬೇಕು, ನಿಮ್ಮ ಜೀವ ನೀವು ಉಳಿಸ್ಕೋಬೇಕು. ಯಾಕಂದ್ರೆ ಹೆಲ್ಮೆಟ್ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವ ಉಳಿತದೆ. ಯಾಕಂದ್ರೆ ಪ್ರಾಣ ರಕ್ಷಣೆ ನೀವು ಮಾಡ್ಕೋಬೇಕು. ಕಡ್ಡಾಯವಾಗಿ 2 ವೀಲರ್ ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟನ್ನು ಧರಿಸ್ಕೋಬೇಕು, ಹಿಂದಿನವರಾಗಲಿ ಮುಂದಿನವರಾಗಲಿ. ಯಾಕಂದರೆ ಎಲ್ರಿ ಅಕಸ್ಮಾತ್ ನಾವು ಆಕ್ಸಿಡೆಂಟ್ ಆಗಿ ಬಿದ್ದಾಗ ತಲೆಗೆ ಪೆಟ್ಟಾಕದು, ತಲೆಗೆ ಪೆಟ್ಟಾದಾಗ ಪ್ರಾಣ ಹೋಗೋ ಸಂಭವ ಇರ್ತದೆ. ಅದಕ್ಕೋಸ್ಕರ ಹೆಲ್ಮೆಟ್ ತಾವೆಲ್ಲ ಹಾಕೋಬೇಕು. ಯಾಕಂದರೆ ಯಮಲೋಕದಲ್ಲಿ ದೇವತೆಗಳು ದೇವಲೋಕದಲ್ಲಿ ಕೂಡ ಹೆಲ್ಮೆಟ್ ಎಂಬ ಕಿರೀಟವನ್ನು ಹಾಕಿಕೊಂಡು ಓಡಾಡಿದ್ದಾರೆ. ಅದಕ್ಕೋಸ್ಕರ ನರಮಾನವರು ಬದುಕಬೇಕಾದರೆ ಈ ಹೆಲ್ಮೆಟನ್ನು ಕಿರೀಟವನ್ನು ಹಾಕಿಕೊಂಡು ತಿರುಗಾಡಬೇಕು. ನರಮಾನವರೇ, ಇದು ದೇವಲೋಕದಿಂದ ಸಂದೇಶವನ್ನು ತಿಳಿದುಕೊಂಡು ಯಮಲೋಕದಿಂದ ಸಂದೇಶ ಬಂದಿದೆ ಎಂದು ತಿಳಿದುಕೊಳ್ಳಿ. ಅದಕ್ಕೋಸ್ಕರ ನೀವು ಯಾವಾಗ ಹೆಲ್ಮೆಟ್ ಹಾಕೊಳ್ಳೋದು ಬಿಡ್ತೀರೋ ಅವಾಗ ಮತ್ತೆ ನಿಮ್ಮ ಕನಸಲ್ಲಿ ಕೂಡ ಯಮ ನಿಮಗೆ ನೆನಪಾಗುತ್ತಾನೆ. ಯಮಲೋಕದಿಂದ ಚಿತ್ರಗುಪ್ತ ನಾವು ಬಂದಿದ್ದೇವೆ. ಯಾಕಂದ್ರೆ ಈ ಜನ ಹೆಂಗ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ರೆಸ್ಪಾನ್ಸ್ ಜನರು ಹೆದರುತ್ತಿದ್ದಾರೆ, ನಮ್ಮನ್ನು ನೋಡಿ ಹೆದರುತ್ತಿದ್ದಾರೆ. ಯಾಕಂದ್ರೆ ಹಾಕೋತೀನಿ ಅಂತ ಎಲ್ಲರೂ ಕ್ಷಮೆ ಕೇಳಿದ್ದಾರೆ. ಅದಕ್ಕೆ SP ಸಾಹೇಬರು ಕೂಡ ಅವರಿಗೆ ತಿಳಿ ಹೇಳಿದ್ದಾರೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಸಹಕರಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಅನ್ನು ನಾವು ಕಡ್ಡಾಯವಾಗಿ ಹಾಕೋಬೇಕು. ನಮ್ಮ ಹೆಸರು ಶಕ್ತಿ ಕುಮಾರ್ ಜೂನಿಯರ್ ಗಣೇಶ್ ಅಂತ ಮತ್ತು ಅನಾಥ ಮಕ್ಕಳ ಕ್ಷೇಮ ಸಂಘದ ಅಧ್ಯಕ್ಷರು ವಿಜಯಪುರ. ಯಾರು ಕಿರೀಟವನ್ನು ಧರಿಸಿಲ್ಲ ಅವರಿಗೆ ಹಿಡಿದು ನಮ್ಮ ಪಾಶವನ್ನು ಹಾಕಿ ಅವರಿಗೆ ಮೇಲೆ ಕರೆದುಕೊಂಡು ಹೋಗೋಣ. ತೆಗೆದುಕೊಂಡು ಪಾಶನ ನಾವು ದೇವಲೋಕದಲ್ಲಿ ಕಿರೀಟವೆಂಬ ಹೆಲ್ಮೆಟ್ ಅನ್ನು ಹಾಕಿಕೊಂಡು ತಿರುಗಾಡುತ್ತಿದ್ದೇವೆ.
ಹಾಕಿಕೊಳ್ಳುತ್ತೀರಲ್ಲ ಎಲ್ಲ ಮಾಡುವವರು ನೋಡಿ ಇವರು ಇದ್ರ ಮೇಲೆ ಬುದ್ಧಿ ಕಲಿತುಕೊಂಡಿದ್ದಾರೆ. ತಲೆಯಿಂದ ತಲೆಗೆ ಹೊಡೆದು ನಿಮಗೆ ಬುದ್ಧಿ ಕಲಿಸುತ್ತೇವೆ. ಭಯವಿಲ್ಲವೇ ನಿನಗೆ? ಯಮ ಧರ್ಮರಾಯನಿಗೆ ರಕ್ಷಿಸಿಕೊಳ್ಳಲು ಇವರು ಹೆಲ್ಮೆಟ್ ಅನ್ನು ಧರಿಸಿದ್ದಾರೆ. ಯಮ ಧರ್ಮರಾಯ ಇದ್ದಾರೆ. ಎಲ್ಲಿಗೆ ಹೊರಟಿದ್ದೀರಾ? ಮಾರ್ಕೆಟ್ಗೆ ಹೋಗುತ್ತೀರಾ? ಹಾಗಾದರೆ ನಿಮ್ಮ ಇದೊಂದು ಸಾರಿ ನಾಳೆಯಿಂದ ನೀವು ಇಲ್ಲಿ ಸಂಚಾರ ಮಾಡುತ್ತಿರಬೇಕಾದರೆ ಹೆಲ್ಮೆಟ್ ಅನ್ನು ನೀವು ಹಾಕಿಕೊಳ್ಳಬೇಕು. ಬಿಡುತ್ತೇನೆ.